ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರಿನನ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಗೆಳೆಯ ವಿನೋದ್. ಗುರು, ಆ್ಯಕ್ಚುಲಿ ನಾನು ನಮ್ಮ ಫ್ರೆಂಡ್ಸು ಮಾಗಡಿ ಜಾತ್ರೆಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಹೋಗೋ ಪ್ಲ್ಯಾನೇ ಇರಲಿಲ್ಲ. ಬೆಳಗ್ಗೆ KEB ಆಫೀಸ್ ಹತ್ರ ಹೋಗಿದ್ವಿ. ಆ್ಯಕ್ಚುಲಿ ಕರೆಂಟ್ ಕೊಡ್ತಾ ಇರಲಿಲ್ಲ, ಸೊ ಅದಕ್ಕೋಸ್ಕರ ಅದನ್ನು ವಿಚಾರಿಸೋಕೆ ಹೋಗಿದ್ವಿ. ಬಟ್ ಬರಬೇಕಾದ್ರೆ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದು ನಾನು ಇವನು ಜೊತೆ ಇವನು ಸೇರಿಸ್ಕೊಂಡು ಹೋಗ್ತಾ ಇದ್ದೀವಿ ಮಾಗಡಿ ಜಾತ್ರೆಗೆ. ಸೊ ಬನ್ನಿ ಮಾಗಡಿ ಜಾತ್ರೆಗೆ ಹೋಗಿ ಅಲ್ಲಿನ ವಿಶೇಷತೆ ಏನು, ಮಾಗಡಿ ಜಾತ್ರೆ ಯಾವ ರೀತಿ ನಡೀತದೆ. ಗುರು, ಹೂವಿನ ತೇರಿನಲ್ಲಿ ಇದು ಏಷ್ಯಾ ಖಂಡಕ್ಕೆ ಫೇಮಸ್ ಅಂತೆ. ನಾನು ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ, ನೋಡೋಣ, ನಿಮಗೂ ತೋರಿಸ್ತೀನಿ. ಸೊ ಈಗ ನಮ್ಮ ಜರ್ನಿ ಶುರುವಾಗ್ತಾ ಇದೆ. ಈಗಿನ ಸಮಯ 5 ಗಂಟೆ 10ನೇ ತಾರೀಕು. ಫ್ರೆಂಡ್ಸ್, ಬಡವ್ರ ಮಕ್ಕಳು ಬೆಳೀಲಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಗುರು, ಫೈನಲಿ ಮಾಗಡಿ ಜಾತ್ರೆ ಬಂದಿದ್ದೀವಿ. ಸೊ ಈ ಮಾಗಡಿ ಜಾತ್ರೆ ನಿಮಗೂ ತೋರಿಸ್ತೀನಿ. ಗುರು, ಆಕ್ಚುಲಿ JCB ಹೂವ ತೆಗೆದಾಗ್ತಾ ಇದಾರೆ. ಎಷ್ಟು ಹೂವ ಬಂದಿದೆ ಅಂತ ತೋರಿಸ್ತೀನಿ ನೋಡ್ರಿ. ಈಗ ದೇವಸ್ಥಾನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಜನ ಮಾತ್ರ ಹೆವಿ ಇದ್ದಾರೆ ಗುರು. ಫುಲ್ ಕ್ಯೂ ಸಿಸ್ಟಮ್ ಅಲ್ಲಿ ದೇವ್ರ ದರ್ಶನ ಮಾಡಕ್ಕೆ ಬಿಡ್ತಾ ಇದ್ದಾರೆ. ಗುರು, ಆಕ್ಚುಲಿ ಅರ್ಚಕರೇ ನಮ್ಗೆ ವಿಡಿಯೋ ಮಾಡ್ಕೊಡ್ತಾ ಇದಾರೆ. ಒಳಗಡೆ ಫುಲ್ ಗರ್ಭಗುಡಿಗೆ ಹೋಗಿ ವಿಡಿಯೋ ಮಾಡ್ಕೊಂಡ್ ಬರ್ತಾ ಇದಾರೆ. ಸೊ ನೀವ್ ಯಾರಾದ್ರೂ ಮಾಗಡಿ ಜಾತ್ರೆ ಬರೋಕ್ ಆಗ್ಲಿಲ್ಲ ಅಂದ್ರೆ ಸೊ ಅರ್ಚಕರೇ ನಿಮ್ಗೆ ಆ ದೇವರ ದರ್ಶನ ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ನಿಮ್ಗೆ ತೋರಿಸ್ತಾ ಇದ್ದಾರೆ. ಸೊ ದಯವಿಟ್ಟು ನೋಡ್ಕೊಂಡು ಅಲ್ಲಿಂದನೇ ಕೈ ಮುಕ್ಕೊಂಬಿಡಿ. ಆಕ್ಚುಲಿ ಈಗ ಅರ್ಚಕರು ತೋರಿಸಿದ್ದು ಉದ್ಭವ ಮೂರ್ತಿ ಶ್ರೀ ಕಮಲರಂಗನಾಥ ಸ್ವಾಮಿನ ತೋರಿಸಿದ್ದು ಅರ್ಚಕರು. ಜೋರಾಗಿ ಹೇಳಿ. ಗುಬ್ಬೂರು ರಂಗಪ್ಪ ಅಂತ ಅಲ್ಲಿಂದ ಬಂದು ನನಗೊಂದು ಇಲ್ಲಿರೋದು ಮಕ್ಕಳಿಂದರಿಗೆ ಮಕ್ಕಳು ಬಗಿನ ತಕ್ಕ ಹೂವು ಕೊಟ್ರೆ ಮಕ್ಕಳಾಗ್ತವೆ ಅಂತ ಒಂದು ಅರ್ಕೆ ದುಡ್ಡು ಕಾಸು ಒಡವೆ ಬಂಗಾರ ಏನು ಕೇಳಲ್ಲ ಅಯ್ಯಪ್ಪ. ಆ ತರ ನಡೀತಾ ಇತ್ತು. ಮಾಸ ಭಾರತ ಮೇಲೆ ವಿಶೇಷ ಪೂಜೆ ಅಯ್ಯಪ್ಪ. ಕೆರಳಿತವೇ ಗಂಗೆ ಸ್ನಾನ ಮಾಡ್ಕೊಂಡು ಸೋಮವಾರ ಮಡಿತೇರು ಗೊತ್ತೇರು ಮಾಡ್ತಾ ಇದೀವಿ. ಒಲ್ಲಂಗ ಜನಾಂಗದಿಂದ ದೇವಸ್ಥಾನ ಅಭಿವೃದ್ಧಿ ಆಗ್ತಾ ಇದೆ. ಎಲ್ಲ ಭಕ್ತಾದಿಗಳು ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಬರ್ತಾ ಇದ್ದಾರೆ. ಇಂಥ ಜನ ಇಂಥ ಕ್ಯಾಶ್ ಅಂತ ಏನಿಲ್ಲ ಅಯ್ಯಪ್ಪ, ಭೇದ ಭಾವ ಇಲ್ಲ. ವಿಶೇಷ ಪೂಜೆ ಕಾರ್ಯಕ್ರಮ ಎಲ್ಲ ಅಮಾವಾಸ್ಯೆ ಪೌರ್ಣಮಿ ಊಟ ಹಾಕಿ ಅಕ್ಕಿ ಕೊಡೋರು ಎಲ್ಲ ಭಕ್ತಾದಿಗಳೇನು. ಅದರಿಂದ ಇದರಿಂದ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಹೇಳಿ ಅಣ್ಣ, ಇಲ್ಲಿಗೆ ಬಂದು ನಿಮ್ಗೆ ಹೆಂಗ ಅನಿಸ್ತಾ ಇತ್ತು? ಇಲ್ಲಿ ನಮಗೆ ಬಂದು ನಡ್ಕೊಂಬದ್ರಿಂದ ಬಾರಿ ಒಳ್ಳೇದಾಗ್ತಾ ಇದೆ. ದೇವ್ರ ನೆಮ್ಕೊಂಡು ಇದ್ ಮಾಡ್ತೀವಿ. ಯಾರ್ದಾನ ಏನೇ ಒಂದು ಇದು ಸಮಸ್ಯೆ ಮಾಡಕ್ ಬಂದ್ರು ಎಲ್ಲ ನಿಂದೆಪ್ಪ ರಂಗಪ್ಪ ಎಲ್ಲ ನೀನೇ ನೋಡ್ಕೋಬೇಕು ಅಂತ ಅಂದ್ರೆ ಅದಕ್ಕೇನೋ 1-2 ಬಾರ್ ಹೂವು ಹಾಕಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಮನ್ಸ್ಕೊಪ್ತೆಗೆ ನೆಮ್ಮದಿ ಇರ್ಬೋದು. ಯಾವ್ದು ತೊಂದ್ರೆ ಆಗಲ್ಲ, ಏನು ಇಲ್ಲ. ನಾವೆಲ್ಲಕ್ಕೂ ಏನ್ ಅನ್ಕೊಂಡ್ರು ಮಾಗಡಿ ರಂಗಪ್ಪನೇ ಕೇಳ್ಕೊಬೋದು. ರಂಗಪ್ಪ ಎಲ್ಲ ನಿಂದೆಯಪ್ಪ, ನೀನ್ ಏನ್ ಮಾಡಿದ್ರು ಸರಿ ಅಂತ ಹೇಳಿ ಬಂದು ನಾವ್ ಯಾವಾಗ ವರ್ಷ ಹೂವು ಹಾಕಿಸ್ತಾ ಇರ್ತೀವಿ. ದೊಡ್ಡ ವಾರ ಎಲ್ಲ ತಂದು ಹಾಕಿಸ್ಕೊಂಡು ಹೋಗಿ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಅಮಾವಾಸ್ಯೆಗೆ ಪೌರ್ಣಮಿಗೆ ಬರ್ತಾ ಇರ್ತೀವಿ. ಏನೊಂದು ನಮ್ಗೆ ಒಂದೊಂದ್ ಸ್ವಲ್ಪ ಅನನುಕೂಲ ಆದ್ರೂನು ಮಾಗಡಿ ರಂಗಪ್ಪಕ್ಕೆ ಬಂದು ಕೈ ಮುಕ್ಕೊಂಡು ನೆಮ್ಮದಿಗೆ ಹೋಗಿ ಮಲ್ಕೊಂತೀವಿ. ಚೆನ್ನಾಗಿರುತ್ತೆ. ಈ ದೇವ್ರಿಗೆ ನಡ್ಕೊಂಡ್ರಿ ಬಾರಿ ಒಳ್ಳೇದಾಗುತ್ತೆ. ಸಾಕಷ್ಟೇ. ಮಮ್ಮಿ ಜಾತ್ರೆಗೆ ಬಂದ್ಬಿಟ್ಟೆ. ಏನೇನ್ ನೋಡ್ದೆ ಗುರು? ಬ್ರೇಕ್ ಡ್ಯಾನ್ಸ್ ನೋಡಿದ್ವಿ, ರಾಟೆ ನೋಡಿದ್ವಿ, ಹಂಗೇನೆ ಎಲ್ಲಾ ಊಟ ಎಲ್ಲ ಚೆನ್ನಾಗಿತ್ತು, ಎಲ್ಲ ನೋಡಿದ್ವಿ. ಇವಾಗ ಈಗ ಬ್ರೇಕ್ ಡ್ಯಾನ್ಸ್ ಅಲ್ಲಿ ನೋಡೋಣ ಸ್ವಲ್ಪ. ಹೇಳು. ಇವಾಗ ತಿರ್ಗಿ ಆಡಕ್ ಹೋಗ್ತಾ ಇದೀವಿ. ಬ್ರೇಕ್ ಡ್ಯಾನ್ಸ್ ಏನ್ ಆಡಕ್ಕೆ? ಬ್ರೇಕ್ ಡ್ಯಾನ್ಸ್ ಆಡಕ್ಕೆ. ಎಷ್ಟು ಜನ ಹುಡುಗಿರು ನೋಡಿದೆ? ಯಾವ ನೋಡಿಲ್ಲ. ಇಲ್ಲ, ಸುಳ್ಳು ಹೇಳ್ಬೇಡ. ದೇವಸ್ಥಾನ 3 ಜನ ಹುಡುಗರು ಓಡಾಡ್ತಿದ್ರ, ಸುಮ್ನೆ ಓಡಾಡ್ತೀರಾ? ನೀನು ಬೇರೆ ಎವರ ಯಶಸ್ಸು ನೋಡಿ ಅಳಬೇಡ, ಶ್ರಮ ಪಟ್ಟರೆ ನಿನ್ನ ಯಶಸ್ಸು ನೋಡಿ ಪ್ರಪಂಚವೇ ಸಂಭ್ರಮಿಸುತ್ತದೆ.
ಇವನು ಬಾರ ಬಾರ ಅಂತ ಕರ್ಕೊಂಡು ಹೋಗ್ತಿದ್ದ. ಕೊಡ್ಲ ಇಲ್ಲಿ ಏನದ ಮಾರ ನೀನ್ ಬಂದಿರುವುದು ಜಾತ್ರೆ ಉಂಟು, ನೀನ್ ಬಂದಿರುವುದು ಎಲ್ಲಾ ನೋಡು ಅಂತ ನೀನ್ ಬೇರೆ ಒಂದು ಬಂದಿದ್ಯಾ ನೀನು? ಯಾಕಂದ್ರೆ ಎಲ್ಲಾ ಜನ ಜಾತ್ರೆ ನಮ್ ಜನ ಎಲ್ಲಾರಿಗೂ ಗೊತ್ತು. ಇಲ್ಲಿ 10 ಜನ ಅಲ್ಲ, ನೂರಾರು ಸಾವಿರಾರು ಜನಗಳು ಬರ್ತಾರೆ ಸ್ವಾಮಿ. ಯಾವ್ದು ಬಗ್ಗೆ ಹೇಳಿ ನಿಮ್ಗೆ? ಇನ್ನ ಬೇಕಾ ಯಾವ್ದನಾದ್ರು? ಯಾವ್ದು ಬೇಡ. ಇಲ್ಲ ಯಾವ್ದನ ಐಟಮ್ ತಾಡೋಗ್ತೀರಾ ನೀವು? ಯಾವ್ದು ಇಲ್ವಲ್ಲ, ಸುಮ್ಮನೆ ಪ್ರೋಗ್ರಾಮ್ಗಳು ಫಂಕ್ಷನ್ ಮಾಡಿದ್ರಿ ಚೆನ್ನಾಗಿರಲ್ಲ ಕಣ್ರಿ ನಿಮ್ಗೆ. ಏನ್ ಬೋಣಿ ಮಾಡ್ಬೇಕೇನ್ ನಾವು? ಯಾವ್ದಾಗ ಮಾಡಿದ್ದಾರೆ ನಮ್ಗೂ ಸಂತೋಷ ಆಗೋದು. ಯಾವ್ದು ಸುಮ್ನೆ ಬಂದ್ಬಿಟ್ಟು ಅಲ್ಲಾಡ್ಸ್ಕೊಂಡು ಹೋಗ್ಬಿಟ್ರೆ ನಾವೇನ್ ಮಾಡ್ಲಿ? ಇಲ್ಲಿ ಜಾತ್ರೆ ಒಳಗೆ 10 ರೂಪಾಯಿ ವ್ಯಾಪಾರ ಇಲ್ಲ ಅಂತ 100,000 ರೂಪಾಯಿ ನಾವು ಸುಂಕ ಕಟ್ಕೊಂಡ್ಬಿಟ್ಟು ನಾವು ಹೋಗಿ ಬಂದವ ನಾವು ಕಣ್ರಿ. ನಾವು ಇಲ್ಲಿ ಹೋಗಿದ್ದಾನೆ ಇಷ್ಟೊಂದ್ ಜನ ಇದಾರಲ್ಲ, ಯಾರು ವ್ಯಾಪಾರನೇ ಮಾಡಿಲ್ವಾ? ಮಾಡ್ತಾರ ಕಣ್ರಿ. ಸಾವಿರಾರು ಜನ ಬರೋದು ಉಂಟು, ಹೋಗೋದು ಉಂಟು. ಎಲ್ಲದಕ್ಕೂ ನಾವು ಅನುಭವಿಸ್ಕೊಂಡು ಹೋಗೋದೇ ನಮ್ ಸಂತೋಷವಾಗಿ ನಮ್ ವೃತ್ತಿ. ಹೋಗಿದ್ದಾನೆ ಅಲ್ಲಿ ಬಿಡ್ಸ್ಕೊರು. ಯಾವ್ದಾರು ಬೇಕಾದ್ರೆ ಪ್ರೋಗ್ರಾಮ್ ಹೇಳಿ ನಾನು ನೆಕ್ಸ್ಟ್ ಸ್ಪೀಡ್ ಕೊಡ್ತೀನಿ. ನಾರಾಯಣರಾಜ್ ಎಲ್ಲ ನಿಮ್ಮ ಅಪ್ಪನ್ ಕೇಳು, ನಾನು ಕೊಡ್ತೀನಿ ನಾನು ಬೇಕಾದ್ರೆ. ಹಂಗೆ ಓಕೆದಲ್ಲ? ಸೂಪರ್ ಸೂಪರ್ ಅಲ್ಲ, ನೀ ಯಾವ ಬ್ಯಾಕ್ ಗ್ರೌಂಡ್ ಕೇಳಮ್ಮ, ನಾನು ತೋರಿಸ್ತೀನಿ. ನಾನು ಈ ಫೀಲ್ಡ್ಗೆ ಕಟ್ ಮಾಡೋದು. ಎಷ್ಟು ಕೊಡ್ತಿ? 30 ಸರ್. 30ಗೆ ಹಿಂಗ ಆಡ್ತಿ? ಗುರು ನೋಟಿ ಮೇಲೆ ತಿರ್ಗೋಸದ್ ಮಾಡ್ಗುರು ಇನ್ನೊಂದ್ಸತಿ. ನನಗೆ ಬರಲ್ಲ ಸುಮ್ಮನೆ ನೀವು ಮಾಡಿ ಸುಮ್ಮನೆ ಬರೋ, ನಮಗೆಲ್ಲ ಬರಲ್ಲ ಅವೆಲ್ಲ. ಬರ್ದೇ ಇರೋದು ಏನೈತೆ, ಬರೀ ನೋಟಿಂಗ್ ಇಟ್ಕೊ. ಸೂಪರ್ ಬಿಡ್ಗುರು. ಗುರು ನಾನು ಕಲ್ತೆ ಎಲ್ಲೇ ಅಂಗಡಿ ಹಾಕ್ಬಿಡೋಣ. ಇನ್ನೂ 3 ದಿವಸ ಟೈಮ್ ಇದೆ, ಇನ್ನೂ 3 ದಿವಸ ಟೈಮ್ ಇದೆ, ತಲೆ ಕೆಡಿಸ್ಕೋಬೇಡಿ. ಅಣ್ಣಂಗ್ ಸ್ವರ್ಗ ಇಲ್ಲೇ ತೋರಿಸ್ತಾವ ಗುರು. ಮಾಗೋಡ್ ಜಾತ್ರೆಯಲ್ಲಿ ಸ್ವರ್ಗ ನೋಡಕ್ ಮ್ಯಾಲಕ್ ಹೋಗ್ತಾವ್ರೆ. ಈಗ ಕಾಣಿಸ್ತಾ ಇತ್ತು ಸ್ವರ್ಗ, ಎಕ್ಸ್ಪ್ರೆಸ್ ಸ್ಪೀಡ್ ಅಲ್ಲಿ ಹೋಗ್ತಾ ಇತ್ತು. ಚಿಕ್ಕ ಮಕ್ಳು ಟ್ರೈನ್ ನೋಡ್ಕೊಂಬಿಡಿ, ಹೆಂಗೆ ಎಲ್ಲಿ ಹೋಗ್ತಾರೋ ಗೊತ್ತಿಲ್ಲ. ದುರ್ಬೈ ಸೇಟ್ ಮಗಳು ಬದ್ಲಿಗೆ ಹೋಗ್ತಾವ್ರಂತೆ. ಯಾವತ್ತಿ ಟಾಟಾ. ಅನ್ನ ಸಂತರ್ಪಣೆ. ಸೊ ಅದು ದೇವಸ್ಥಾನದ ಕಡೆಯಿಂದ ಮಾಡ್ತಾ ಇದ್ದೀರಾ, ನೀವು ಸ್ವಂತ ಇದರಿಂದ ಮಾಡ್ತಾ ಇದ್ದೀರಾ? ಸ್ವಂತ ಜೋರ ಮಾತಾಡಿ. ಸ್ವಂತ ಇಂದ ಮಾಡ್ತಾ ಇದ್ದೀರಾ? ಏನ್ ಅನ್ಸಿದೆ ಅಣ್ಣ ಈ ಜಾತ್ರೆ ಬಗ್ಗೆ ನಿಮ್ಗೆ? ತುಂಬಾ ಚೆನ್ನಾಗಿ ನಡೆಯುತ್ತೆ. ಹೂವಿನ ಜಾತ್ರೆ ಇದೆ ಫೇಮಸ್, ಇಲ್ಲಿ ಮಾಡ್ತಾ ಇದೀವಿ ನಾವು. ಆಕ್ಚುಲಿ ನಾವು ನೋಡಿ JCB ತೇಳ್ತಾ ಇದ್ದಾರೆ ಹೂವುಗಳೆಲ್ಲ. ಇನ್ನು ರಾತ್ರಿ ಹೊತ್ತು ಫುಲ್ ಬಿದ್ದ್ಬಿಡುತ್ತೆ ಹೂವ. ಸೊ ಅದನ್ನೆಲ್ಲ JCB ತಳ್ತಾರೆ, ಆ ತೇರ್ನ ಇಲ್ಲಿವರೆಗೂ ಎಳಿತಾರೆ. ಎಷ್ಟು ಗಂಟೆಗೆ? ರಾತ್ರಿ ಆಗುತ್ತೆ, ಒಂದು 9:30 10 ಗಂಟೆ ಆಗುತ್ತೆ. ಜನ ಇನ್ನೂ ಬರ್ತಾರಣ್ಣ? ಇಲ್ಲ ಬರ್ತಾರೆ ಇನ್ನೂ ಬರ್ತಾರ? ನೈಟ್ ಹಾಲ್ಟ್ಗೂ ಜನ ಬರ್ತಾರೆ. ಬೆಳಗ್ಗೆಯಿಂದ ನೀವೇನ್ ಜನ ನೋಡಿರ್ತೀರೋ ಅದ್ರ ಡಬಲ್ ಜನ ಬರ್ತಾರೆ. ಇನ್ನು ತೇರು ಬೆಳಗಿನ ಜಾವ ಎಳೆದಿದ್ದ ಇವತ್ತು? ಮಧ್ಯಾಹ್ನ 1 ಗಂಟೆಗೆ ಎಳಿತಾರೆ. ಒಂದ್ ಸ್ವಲ್ಪ ಎಳಿತಾರೆ ಅಷ್ಟೇ, ಜಸ್ಟ್ ಮೂವ್ ಮಾಡ್ತಾರೆ ಅಷ್ಟೇ. ದೇವ್ರ ಇಟ್ಬಿಟ್ಟು ಮೂವ್ ಮಾಡ್ತಾರೆ. ರಾತ್ರಿ ಅಲ್ಲಿವರೆಗೂ ಎಳಿತಾರೆ. ಇದು ಫಸ್ಟ್ ಟೈಮ್ ಮಾಡಿಸ್ತಾ ಇರೋದ ನೀವು? ಇಲ್ಲ ನಾವೊಂದು 15 years ಇಂದ ಮಾಡ್ತೀವಿ. ಮುಂಚೆಯಿಂದ 15 years ಇಂದ 15 ವರ್ಷದಿಂದ ಮಾಡ್ತಾ ಇದ್ದೀರಾ. ಒಳ್ಳೇದಾಗ್ಲಿ ಅಣ್ಣ ನಿಮ್ಗೆ. ಓಕೆ, ಥ್ಯಾಂಕ್ ಯು. ಹೇಳ್ತಾರ ನಿಮ್ಗೆ ಇಲ್ಲಿ ಬಂದು ಏನ್ ಅನಿಸ್ತಾ ಇತ್ತು? ಎಷ್ಟು ವರ್ಷದಿಂದ ಅಂಗಡಿ ಹಾಕೊಂಡಿದ್ದೀರಾ ಇಲ್ಲಿ? ಬಹಳ ವರ್ಷದಿಂದ ಅಂಗಡಿ ಆಗ್ತಿದ್ವಿ. ನಮ್ದು ಹಳೆ ಅಂಗಡಿ ಸುಮಾರು ಒಂದು 60-70 ವರ್ಷದಿಂದ ಅಂಗಡಿ ಆಗ್ತಾ ಇದ್ವಿ ಇದೇ ಜಾತ್ರೆ ಒಳಗೆ. ಮೊದ್ಲಿಗಿಂತ ಇಲ್ಲಿ ಜನಸಂಖ್ಯೆ ಜಾಸ್ತಿ ಆಗಿದೆ. ಜನಸಂಖ್ಯೆ ಇಲ್ಲಿ ಜಾಸ್ತಿ ಜನಸಂಖ್ಯೆ, ಮೊದ್ಲು ಕಮ್ಮಿ ಇತ್ತು ಜನಸಂಖ್ಯೆ. ಇವಾಗ ಬರ್ತಾ ಬರ್ತಾ ಭಕ್ತಾದಿಗಳು ಎಲ್ಲ ಜಾಸ್ತಿ ಆಗಿ ಚೆನ್ನಾಗಿ ಜಾತ್ರೆ ಇಂಪ್ರೂವ್ಮೆಂಟ್ ಚೆನ್ನಾಗಿ. ನಾವು ಹಳೆ ಅಂಗಡಿಯವರು ಹಳಬ್ರು ಜಾತ್ರೆ, ಹಂಗಾಗಿ ಚೆನ್ನಾಗಿರ್ತೀವಿ. ನಮ್ಮ ಅಪ್ಪರ ಕಾಲದಿಂದ, ತಂದೆಯರ ಕಾಲದಿಂದ ತುಂಬಾ ಹಳಬ್ರಂಗ. ಹಳಬ್ರು ಭಾರಿ ಇಲ್ಲ. ಹಿಂದಿನ ಜಾತ್ರೆಗೂ ಈಗಿನ ಜಾತ್ರೆ ನಿಮ್ಗೆ ಏನ್ ವ್ಯತ್ಯಾಸ ಕಾಣಿಸ್ತಿದೆ? ಜನಸಂಖ್ಯೆ ಜಾಸ್ತಿ ಆಗಿದೆ, ಭಕ್ತಾದಿಗಳು ಜಾಸ್ತಿ ಆಗಿದೆ.
ಮೊದಲು ಜನಸಂಖ್ಯೆ ಕಮ್ಮಿ ಬಂದದ್ದು, ಈಗ ಭಕ್ತಾದಿಗಳೆಲ್ಲ ಜಾಸ್ತಿ ಆಗಿದೆ. ಆಗ ಚೆನ್ನಾಗಿತ್ತ ಈಗ ಚೆನ್ನಾಗಿತ್ತ ನಿಮ್ಗೆ ಆಕ್ಚುಲಿ ಜಾತ್ರೆ? ಜಾತ್ರೆ ಅವಾಗ ಚೆನ್ನಾಗಿತ್ತು, ಇವಾಗ ಚೆನ್ನಾಗಿತ್ತು. ಅವಾಗೆಲ್ಲ ನಡ್ಕೊಂಡ್ ಬರೋರು, ಎಲ್ಲ ಬಸ್ಗಳ ವ್ಯವಸ್ಥೆ ಇರ್ಲಿಲ್ಲ, ನಡ್ಕೊಂಡ್ ಬರೋರು, ಆಟೋಗಳು ಇರ್ಲಿಲ್ಲ, ಏನು ಇರ್ಲಿಲ್ಲ, ಜನ ಎಲ್ಲ ನಡ್ಕೊಂಡ್ ಬರೋರು. ಈಗ ಬಸ್ಸಿನ ವ್ಯವಸ್ಥೆ, ಆಟೋಗಳ ವ್ಯವಸ್ಥೆ ಭಾರಿ ಚೆನ್ನಾಗಾಗ್ಬಿಟ್ಟು. ಹೇಳೋಣ ನಿಮ್ಗೆ ಈ ಜಾತ್ರೆ ಬಗ್ಗೆ ಏನ್ ಅನಿಸ್ತಾ ಐತೆ? ಸರ್ ಫಸ್ಟ್ ನಮ್ಮ ಅಡ್ರೆಸ್ ನಮ್ಮ ಮಾಗೋಡು ಲಿಂಗಣ್ಣ ಅಂತ ಹೇಳಿ, ನಾವು ನಮ್ಮ ತಾತರು ಇಲ್ಲಿ ಮೂವರು ವ್ಯಾಪಾರ ಮಾಡ್ತಿದ್ರು. ಸುಮಾರು ಅವರೇ 80 ವರ್ಷ ಬದುಕಿ ಡೆತ್ ಆಗಿರೋರು. ಆಗಿನ ಕಾಲದಲ್ಲಿ ಅವರೇ 50 ವರ್ಷನ, ಈಗ ನಮ್ಮ ಏಜ್ ಬಂದು 52 ವರ್ಷ. ನಾನು ಒಂದು 30 ವರ್ಷ ವ್ಯಾಪಾರ ಮಾಡಿದ್ದೀನಿ. ಸಿರಾ ತಿಮ್ಮಣ್ಣ, ಪಡ್ನಾನಹಳ್ಳಿ ತಿಮ್ಮಣ್ಣ, ಮೋಹನಹಳ್ಳಿ ಜ್ಯೋತಿ ನಾಯಕ ಅಂತ ಹೇಳ್ಬಿಟ್ಟು ಅವರು ಸುಮಾರು 70 ವರ್ಷ ಬರೀ ನೆಲದಲ್ಲಿ ಬಿಸಿಲು ಚಾಪೆ ಹಾಸ್ಕೊಂಡು ಹಿಂದೆ ಎತ್ತಿ ಗಾಡಿ ಬರ್ಬೇಕಾದ್ರೆ ಅವತ್ತಿನ ದಿನದಲ್ಲಿ ಈ ರಂಗನಾಥ ಸ್ವಾಮಿ ಜಾತ್ರೆ ವ್ಯಾಪಾರ ಮಾಡಿದ್ರು. ಈಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಹಂಗೆ ಕುಟುಂಬ ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇದೆ. ಹಿಂದಿಕ್ಕಿನ್ನ ಈಗ ರಂಗನಾಥ ಸ್ವಾಮಿ ಬಹಳ ಫೇಮಸ್ ಆಗಿ ಜನರಿಗೆ ಒಂದು ಒಳ್ಳೆ ಅನುಕೂಲ ಮಾಡಿರೋಕ್ಕೋಸ್ಕರ ಹಿಂದಿನ ಭಕ್ತಾದಿಗಳಿಂದ ಈಗಿನ ಭಕ್ತಾದಿಗಳು ಜಾಸ್ತಿ ಆಗ್ತಾ ಇದ್ರು ಸರ್. ಅದೇ ತರ ಈಗ ನಮ್ಮ ವ್ಯಾಪಾರನ ಸಮೇತ ಭಕ್ತಾದಿಗಳಿಂದ ನಮ್ಮ ತಾತ ಮುತ್ತಾದ ಕಾಲದಿಂದ ಮಾಡೋಂಥದ್ದು ಹಂಗೆ ಮುಂದುವರ್ಸ್ಕೊಂಡು ಹೋಗ್ತಾ ಇದೀವಿ. ಈ ಜಾತ್ರೆ ಹೂವಿಗೆ ಯಾಕೆ ಫೇಮಸ್ ಅಣ್ಣ ಇದು? ಸರ್ ಹೂವಿಗೆ ಏನು ರಂಗಪ್ಪ ಐಶ್ವರ್ಯ ಹಣ ಏನು ಕೇಳಲ್ಲ ಸರ್. ಅದು ಅವ್ರ ಭಕ್ತಿ 10, 20, 50 ಕಟ್ಟಡ ಸಾಯರ್ಕ ಹಾಕೋದು ಕೇಳದೆ, ರಂಗಪ್ಪ ಹೂವು ಮಾತ್ರ ಕೇಳೋದು. ಅಯ್ಯಪ್ಪನ್ಗೆ ಆಸೆ ಹೂವು, ಅದಕ್ಕೋಸ್ಕರ ಹೂವು ಜಾಸ್ತಿ ಬೀಳ್ತಾ ಇತ್ತು ಸರ್. ಸರಿ ಅಣ್ಣ, ಥ್ಯಾಂಕ್ಸ್ ಅಣ್ಣ. ಗುರು ಆಕ್ಚುಲಿ ಮಾಗಡ್ ಜಾತ್ರೆ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಹೊರಟಿದೀವಿ. ಸೊ ಈಗ ಟೈಮ್ ಎಷ್ಟು ಗುರು? ಈಗ 2:15. ಸೊ ಈಗ ಟೈಮ್ ಇಷ್ಟ ಆಗೈತೆ. ಸೊ ಈಗ ಹೊರಟಿದೀವಿ ಮನೆ ಕಡೆಗೆ. ಆಕ್ಚುಲಿ ಜನ ಜಾಸ್ತಿ ಅನ್ನೋರು, ಬಟ್ ನನಗೇನು ಅಷ್ಟೊಂದು ಜನ ಅನ್ನಿಸ್ಲಿಲ್ಲ. ಯಾಕಂದ್ರೆ ಕುಂಭಮೇಳಕ್ಕೆ ಹೋಗಿ ಅಲ್ಲಿರೋ ಜನ ನೋಡ್ಬಿಟ್ಟು ನನಗೆ ಅಷ್ಟೊಂದು ಜನ ಅಂತ ಅನ್ನಿಸ್ಲಿಲ್ಲ. ಬಟ್ ಪರವಾಗಿಲ್ಲ, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸು. ಬಟ್ ಅಷ್ಟೊಂದು ಹೂವು ಹಾಕಿರೋದು ನಾನು ಇಂದು ನೋಡೇ ಇರಲಿಲ್ಲ, ಯಾವ ಜಾತ್ರೆ ನೋಡಿರಲಿಲ್ಲ. ಬಟ್ ಚೆನ್ನಾಗಿತ್ತು. ಈಗ ನಮ್ಮ ಫ್ರೆಂಡ್ಸ್ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ. ಸೊ ನೋಡೋಣ ಅವನೇನು ಹೇಳ್ತಾನೆ ಅಂತ. ಹೇಳ್ಗೋರು, ಆ್ಯಕ್ಚುಲಿ ನಿಂಗೆ ಏನು ಅನ್ನಿಸ್ತು ಅಲ್ಲಿ ಜಾತ್ರೆಗೆ ಹೋಗಿದ್ಮೇಲೆ? ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡಿವಿ, ಚೆನ್ನಾಗಿ ಸುತ್ತಾಡಿವಿ. ಕ್ಯಾಮ್ರಾ ನೋಡು ಸಾಕು, ಅಷ್ಟೇನಾ? ಅಷ್ಟೇ. ನೋಡಕ್ಕೆ ಇದನ್ನೇ ಹಾಕ್ತೀರಿ. ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆ ಬೇರೆ ಹೋಗಿದ್ವಲ್ಲ, ಫುಲ್ ಎಂಜಾಯ್ ಮಾಡಿದ್ದೀವಿ. ಟೈಮೆಲ್ಲ ಇದೇ ಕಪ್ಪಿ ಆಟ ಆಡೋದು. ಆ್ಯಕ್ಚುಲಿ ಟೈಮ್ ಎಲ್ಲ ಚೆನ್ನಾಗಿ ಸ್ಪೆಂಡ್ ಮಾಡಿವಿ. ಸೊ ಈಗ ಮನೆ ಕಡೆಗೆ ಹೋಗ್ತಾ ಇದ್ದೀನಿ. ಸೊ ಇದು ಮಾಗೋಡ್ ಜಾತ್ರೆ ಒಂದು ವ್ಲಾಗ್ ಆಗಿತ್ತು. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ. ಆ್ಯಕ್ಚುಲಿ 1000 ಹತ್ತಿರ ಸಬ್ಸ್ಕ್ರೈಬರ್ಸ್ ಬರೀತಾರೆ, ಇನ್ನು 2-3 ಇರಬೇಕು. ಸೊ ಆ 2-3 ನೀವೊಬ್ಬರು ಆಗ್ರಿ. ಸೊ ಬೇಗ 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ನನ್ನನ್ನು ಬೆಳೆಸಿ ಪ್ರೋತ್ಸಾಹಿಸಿ. ಸೊ ಈಗ ಮನೆ ಖುಷಿಲಿ ಮಲ್ಕೊಂಡ್ಬಿಟ್ರೆ ನಿದ್ದೆ ಎಳಿತೈತೆ. ಸೊ ಸಖತ್ ಮೈ ನೋವಾಗ್ಬಿಟ್ಟೈತೆ, ಹೋಗಿ ಮನೆ ಕಂಬಿಟ್ರೆ ನಿದ್ದೆ ಹಂಗೆ ಬಂದ್ಬಿಡ್ತದೆ. ಸೊ ಅದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭರಾತ್ರಿ, ಜೈ ಹಿಂದ್.